ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ ಅಂತ ಕೆಲಸ. ಇವತ್ತಿನ ಈ ಜಾಬ್ ಅಪ್ಡೇಟ್ ನೋಡೋಣ ಬರ್ರಿ. 100K ಸಬ್ಸ್ಕ್ರೈಬರ್ಸ್ ಚಾಲೆಂಜ್ 100 ಡೇಸ್ ಚಾಲೆಂಜ್ ಒಳಗ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟ 20ನೇ ದಿನ ನೋಡ್ರಿ. 20ನೇ ದಿನ ಏನ್ ಸ್ಪೆಷಲ್ ಅಂತಂತಂದ್ರೆ ಒಂದು ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಬಿಟ್ಟಾರ. ಅದು ಯಾವ್ದ ಮತ್ತ ಲಾಸ್ಟ್ ಡೇಟ್ ಯಾವಾಗ, ಏಜ್ ಎಷ್ಟು ಇರ್ಬೇಕ, ಮತ್ತ ಸ್ಪೋರ್ಟ್ಸ್ ಒಳಗ ಯಾವ್ಯಾವ ಸ್ಪೋರ್ಟ್ಸ್ ಅದಾವ ಅದನ್ನೆಲ್ಲ ನಾನು ವಿವರಣೆ ಕೊಡ್ತೀನಿ. ಬರ್ರಿ ಅದೊಂದು ಏನಪ್ಪಾ ಅಂತಂತಂದ್ರೆ ಪ್ರಮುಖವಾಗಿ ಏನೇನು ಪಾಯಿಂಟ್ಸ್ ಅದಾವಲ್ಲ ಅದ್ರದೊಂದು ವಿಡಿಯೋ ಮಾಡೋಣ, ನಿಮಗೆ ಇನ್ಫಾರ್ಮೇಶನ್ ಮುಟ್ಸೋನು. ಯಾರೆಲ್ಲ ಸ್ಪೋರ್ಟ್ಸ್ ಪರ್ಸನ್ಗಳು ಅದಿರಲ್ಲ, ಸರ್ಟಿಫಿಕೇಟ್ ಯೂಸ್ ಇಲ್ಲ ಅಂತ ಇಟ್ಕೊಂಡು ಕುಂತಿರಲ್ಲ, ಅವ್ರಿಗೆ ಹೆಲ್ಪ್ ಆಕೈತಿ. ಮತ್ತು ಏಜ್ ಬಂದ್ಬಿಟ್ಟು 21 ವರ್ಷದೊಳಗೆ ಇರ್ಬೇಕು. ಅಂಥವ್ರು ಏನಾದರೂ ಸ್ಪೋರ್ಟ್ಸ್ ಒಳಗೆ ಅಚೀವ್ಮೆಂಟ್ ಮಾಡಿದ್ರಿ, ಜೂನಿಯರ್ ಸಬ್ ಜೂನಿಯರ್ ಏನಾದರೂ ಮೆಡಲ್ ಮಾಡಿದ್ರಿಪ್ಪ ಅಂತಂತಂದ್ರೆ ಇದೊಂದು ನಿಮಗೆ ಹೆಲ್ಪ್ ಆಕೈತಿ. ಪಾರ್ಟಿಸಿಪೇಟ್ ಮಾಡಿದ್ರು ನಿಮಗೆ ಹೆಲ್ಪ್ ಆಕೈತಿ. ಇದೊಂದು ವಿಡಿಯೋ ಪೂರ್ತಿ ನೋಡ್ರಿ, ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಸ್ಪೋರ್ಟ್ಸ್ ಪರ್ಸನ್ಗಳು ಬಹಳ ಮಂದಿ ಅದಾರ, ಅವರಿಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ, ನಿಮ್ಮಿಂದ ಅವರಿಗೆ ಗೊತ್ತಾಗ್ಲಿ. ನೋಡ್ರಿ ಇದೊಂದು ಜಾಬ್ ಬಂದ್ಬಿಟ್ಟು ಓನ್ಲಿ ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಗೆ ನೋಡ್ರಿ. ಏರ್ಫೋರ್ಸ್ ಕಡೆಯಿಂದ ಹೈರಿಂಗ್ ಬಿಟ್ಟಾರ. ರಿಕ್ರೂಟ್ಮೆಂಟ್ 2026 ಇಂಟೇಕ್ 2026 ನೋಟಿಫಿಕೇಶನ್ ರಿಲೀಸ್ ಮಾಡಿದಾರೆ. ಫಾರ್ ಔಟ್ಸ್ಟ್ಯಾಂಡಿಂಗ್ ಅನ್ಮ್ಯಾರಿಡ್ ಮೇಲ್ ಸ್ಪೋರ್ಟ್ಸ್ ಪರ್ಸನ್ ಅಪ್ಲೈ ಆನ್ಲೈನ್ ಫಾರ್ಮ್ 23ನೇ ತಾರೀಕಿಗೆ ಮೊನ್ನೆ ಅಂದ್ರೆ 2 ಡೇಸ್ ಬ್ಯಾಕ್ ಬಿಟ್ಟಾರ. ಮಾರ್ಚ್ 23ಕ್ಕೆ ಬಿಟ್ಟಾರ. ಹಂಗ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 29. ಭಾಳ ದಿವಸ ಇರುದಿಲ್ಲ, ಇದೆ ಭಾಳ ಜಲ್ದಿ ರಿಕ್ರೂಟ್ಮೆಂಟ್ ಆಕೈತಿ. ಇದೊಂದು ಲಿಂಕ್ ಒಳಗೆ ಹೋಗಿ ಅಪ್ಲೈ ಮಾಡ್ಬೇಕು. ಇದನ್ನ ಏಪ್ರಿಲ್ ಒಳಗ ಟ್ರಯಲ್ಸ್ ಇರ್ತೈತಿ ನೋಡ್ರಿ. ನಿಮ್ದ ಟ್ರಯಲ್ಸ್ ಇರ್ತೈತಿ ಎಲ್ಲಿಪ್ಪ ಅಂತಂದ್ರೆ ನ್ಯೂ ದಿಲ್ಲಿ ಒಳಗ ನಿಮ್ದ ಟ್ರಯಲ್ಸ್ ಇರ್ತೈತಿ. ನೀವೇನಾದ್ರೂ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ ಇದ್ರಿ, ಟ್ರಯಲ್ಸ್ ಕೊಡ್ಬೇಕು ನಾನು ಅಂತಂದಿದ್ರೆ ಇದೊಂದು ಜಾಬಿಗೆ ಅಪ್ಲೈ ಮಾಡ್ರಿ ಫಟಾಫಟ್ ಅಂತ ಕೆಲಸ. ಜಾಬ್ ಅಪ್ಡೇಟ್ ಭಾರಿ ಐತಿ, ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ತಗೊಂಡ್ಬಂದಿನಿ ನೋಡ್ರಿ. ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ ಹೈರಿಂಗ್ ಬಿಟ್ಟಾರ. ಏರ್ಫೋರ್ಸ್ ಒಳಗೆ IAF ಅಂತೇಳಿ ಅಗ್ನಿಪಥ್ ಸ್ಕೀಮ್ ಇರ್ತೈತಿ. ಅಗ್ನಿವಾಯು ಆಗೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಐತಿ. ವೇಕೆನ್ಸಿ ಬಂದ್ಬಿಟ್ಟ ನಿಮ್ಮ ಸ್ಪೋರ್ಟ್ಸ್ ಒಳಗೆ ಎಷ್ಟು ನಿಮ್ದು ಯಾವ ಇವೆಂಟ್ ಆಡ್ತಿರಲ್ಲ ಆ ಇವೆಂಟ್ ತಕ್ಕ ನಿಮ್ಗೆ ಅದೊಂದು ಜಾಬ್ ಅಪ್ಡೇಟ್ ಬಿಟ್ಟಾರ ಅವ್ರ ನೋಡ್ರಿ. ಅನ್ಮ್ಯಾರಿಡ್ ಸ್ಪೋರ್ಟ್ಸ್ ಪರ್ಸನ್ ಇರ್ಬೇಕು. ಆನ್ಲೈನ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ನೋಡ್ರಿ. ಸೆಲೆಕ್ಷನ್ ಮೋಡ್ ಹೆಂಗೈತಪ್ಪ ಅಂತಂದ್ರೆ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ನಿಮ್ದು ಫಿಸಿಕಲ್ ಚೆಕ್ ಮಾಡ್ತಾರೆ. ಅಂದ್ರೆ ರನ್ನಿಂಗ್ ಅವೆಲ್ಲ ಟೆಸ್ಟ್ ಅದಾವ, ಅವನಿಗೆ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಅದ್ರದ್ದು ಟೆಸ್ಟ್ ತಗೊಂಡ್ ಕ್ಯಾಸ ಆಮೇಲೆ ಸ್ಪೋರ್ಟ್ಸ್ ಸ್ಕಿಲ್ ಚೆಕ್ ಮಾಡ್ತಾರೆ. ಟ್ರಯಲ್ಸ್ ಇರ್ತೈತಿ. ಟ್ರಯಲ್ಸ್ನಾಗ ಪಾಸ್ ಆದ್ರಿಪ್ಪ ಅಂತಂದ್ರೆ ಡೈರೆಕ್ಟ್ ಮೆಡಿಕಲ್ ಆದ್ಮೇಲೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ. ನಾನು ಕ್ಲಿಯರ್ ಆಗಿ ಹೇಳಿನಿ, ಎಕ್ಸಾಮ್ ಅಂತೂ ಇರುವುದಿಲ್ಲ. ನಿಮ್ದು ಏನಿರ್ತೈತಪ್ಪ ಅಂತಂದ್ರೆ ವರ್ಕ್ ಡ್ಯೂರೇಷನ್ 4 ವರ್ಷ ಇರ್ತೈತಿ. ನೀವೇನಾದ್ರೂ ಚಲೋ ತಮ್ಗೆ ಹಾನೆಸ್ಟ್ ಆಗಿ ಸ್ಪೋರ್ಟ್ಸ್ ಒಳಗೆ ಅಚೀವ್ಮೆಂಟ್ ಮಾಡ್ಕೊಂತ ಇದ್ರಿಪ್ಪ ಅಂತಂದ್ರೆ ನಿಮ್ದು ಪರ್ಮನೆಂಟ್ ಆಗೋ ಚಾನ್ಸಸ್ ಇರ್ತೈತಿ. ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ ಅಂತ ಕೆಲಸ ಬಿಟ್ಟಾರ ನೋಡ್ರಿ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಒಳಗೆ ಎಲ್ಲಾದ್ರೂ ಹಾಕ್ತಾರೆ ನಿಮ್ಗೆ ಅವ್ರ ರಿಕ್ರೂಟ್ಮೆಂಟ್ ಇದ್ದಲ್ಲೇ. ವೆಬ್ಸೈಟ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಅಗ್ನಿಪಥ್ ವಾಯು CDAC.in ಅಂತ ಕೆಲಸ. ನಾನು ಡಿಸ್ಕ್ರಿಪ್ಷನ್ ಒಳಗೆ ಅದರದ ಲಿಂಕ್ ಕೊಡ್ತೀನಿ ನೋಡ್ರಿ. 100% ಆಗಿ ಇಲ್ಲಿ PDF ಕಾಣ್ತೈತಿ. ಈ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟೆಪ್ಪ ಅಂತಂತಂದ್ರೆ ನಿಮ್ಗೆ ಹೆಲ್ಪ್ ಆಕೈತೆ. ಅದನ್ನ ನಾನು ನಿಮ್ಗೆ ಕೊಡ್ತೇನೆ ನೋಡ್ರಿ. ಇವೆಂಟ್ ಬಂದ್ಬಿಟ್ಟ ಇವೆಂಟ್ ಎಲ್ಲ ನಿಮ್ಗೆ ಟ್ರಯಲ್ಸ್ ತಗೋತಾರ 100% ಆಗಿ. ಆನ್ಲೈನ್ ಇಂಪಾರ್ಟೆಂಟ್ ನೋಡ್ರಿ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 23 ಮಾರ್ಚಿಗೆ ಐತಿ. ಹಂಗ ಲಾಸ್ಟ್ ಡೇಟ್ ಬಂದ್ಬಿಟ್ಟು 29 ಮಾರ್ಚಿಗೆ ಐತಿ. ಹಂಗ ನೀವು ಅಪ್ಲೈ ಮಾಡ್ಬೇಕು. ಯಾಕಂತಂದ್ರೆ 1 ದಿವಸ 2 ದಿವಸಕ್ಕೆ ಪಟ್ನ ನಿಮ್ ಸರ್ಟಿಫಿಕೇಟ್ ಅಥವಾ ಅದ್ರಾಗ ವೆರಿಫೈ ಆಗೋದಿಲ್ಲ. KB ಕಟ್ ಮಾಡಿ ಕೆಲಸ ನೀವು ಅಪ್ಲೈ ಮಾಡ್ಬೇಕಾಕೈತಿ ನೋಡ್ರಿ. ಅದನ್ನು ಕೊಟ್ಟಾರ ನಿಮ್ದು ಸೆಲೆಕ್ಷನ್ ಪ್ರೊಸೀಜರ್ ಯಾವಾಗ ಐತಿ ಅಂತ ಕೆಲಸ. ಇವ್ರಂತೂ ಲೇಟ್ ಮಾಡೋದಿಲ್ಲ. ಏಪ್ರಿಲ್ 8ಕ್ಕೆ ನಿಮ್ ಟ್ರಯಲ್ಸ್ ಇರ್ತೈತಿ. ಅದು ನ್ಯೂ ದಿಲ್ಲಿ ಒಳಗೆ ಇರ್ತೈತಿ ನೋಡ್ರಿ. 10 ತನಕ 2 ದಿವಸ ಇರ್ತೈತಿ ನಿಮ್ದು. ಅಷ್ಟ್ರೊಳಗೆ ನಿಮ್ದು ಎಲ್ಲ 100% ಆಗಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂತಾರ ನೋಡ್ರಿ. ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಐತಿ ಅಂತಂದ್ರೆ 13 ಏಪ್ರಿಲ್ ನೋಡ್ರಿ. ಕರ್ನಾಟಕದೊಳಗೆ ಸ್ಪೋರ್ಟ್ಸ್ ಪರ್ಸನ್ಗಳು ಜಾಸ್ತಿ ಆಗೋದು ಕಡಿಮೆ, ಅಂದ್ರೆ ಸೆಲೆಕ್ಷನ್ ಆಗೋದು ಕಡಿಮೆ. ಅಂದ್ರೆ ಹೋಗಿ ಭಾಗಿಯಾಗಿರುವುದಿಲ್ಲ, ಆ ಸೆಲೆಕ್ಷನ್ಗೆ ಯಾರು ಹೋಗಿರೋದಿಲ್ಲ. ಟ್ರಯಲ್ಸ್ ಕರೆಕ್ಟ್ ಕೊಟ್ರೆ 100% ಹಾಕ್ತಾರೆ. ನಿಮಗೊಂದು ಬೆಸ್ಟ್ ಅಪಾರ್ಚುನಿಟಿ ಐತಿ. ನೀವೇನಾದ್ರೂ ಸ್ಟೇಟ್ ಒಳಗೆ ಫಸ್ಟ್ ಮಾಡಿದಿರಿಪ್ಪ ಅಂತಂದ್ರೆ ನ್ಯಾಷನಲ್ ಒಳಗೆ ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರು ನೀವು ಹೋಗ್ಬೋದಲ್ಲೇ ನೋಡ್ರಿ. ಮೆಡಿಕಲ್ ಎಕ್ಸಾಮಿನೇಷನ್ ಅವಾಗ ಇಟ್ಟಾರ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನಿಮ್ಗೆ. ಸ್ಪೋರ್ಟ್ಸ್ ಮನ್ಗಳಿಗೆ ಇಷ್ಟಂತೂ ಹೆಲ್ಪ್ ಮಾಡ್ತಾರೆ ನೋಡ್ರಿ. ಏಜ್ ಲಿಮಿಟ್ ಬಂದ್ಬಿಟ್ಟೆ ನೋಡ್ರಿ 100% ಆಗಿ ಏಜ್ ಕೊಟ್ಟೆ ಕೊಡ್ತಾರ ಅವ್ರೆ. ಇದಂತೂ ನೀವು ಫಾಲೋ ಅಪ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಕ್ಯಾಂಡಿಡೇಟ್ ನೋಡ್ರಿ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ ಜುಲೈ 2, 2005 ಜನವರಿ 2009 ಒಳಗಿರ್ಬೇಕು. ಅಪ್ಪರ್ ಏಜ್ ಎನ್ರೋಲ್ಮೆಂಟ್ ಮ್ಯಾಕ್ಸಿಮಮ್ 21 ಇಯರ್ಸ್. ಡೇಟ್ ಎನ್ರೋಲ್ಮೆಂಟ್ ನೋಡ್ರಿ
ಓಕೆ 21 ವರ್ಷದೊಳಗೆ ಇರಬೇಕಂತ ಕೆಲಸ ಅಫಿಸಿಯಲ್ ಆಗಿನ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ಅಪ್ಡೇಟ್ ತೊಗೊಂಬಂದಿನಿ. ಅನ್ಮ್ಯಾರಿಡ್ ಇರ್ಬೇಕು, ಮ್ಯಾರಿಟಲ್ ಸ್ಟೇಟಸ್, ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ, ಸೈನ್ಸ್ದವ್ರಿಗೆ ಸಪ್ರೇಟ್ ತಗೋತಾರ, ಡಿಪ್ಲೊಮಾ ಮಾಡಿದವ್ರಿಗೂ ಸಪ್ರೇಟ್ ತಗೋತಾರ. ಹಂಗ ನಿಮ್ದೇನಾದ್ರು ಎಜುಕೇಶನ್ PUC ಮತ್ತು SSLC ಪ್ಲಸ್ PUC ಇದ್ರೂ ಅವ್ರಿಗೂ ಸಪ್ರೇಟ್ ಏನಪ್ಪಾ ಅಂತಂತಂದ್ರೆ ಇದೊಂದು ಭರ್ತಿ ಕರೆದಾರ. ಹಂಗ ನೋಡ್ರಿ ಇಲ್ಲ 50% ಇಂಗ್ಲೀಷ್ನಾಗ ನಿಮಗೆ ಬಂದೇ ಇರ್ಬೇಕು. 50% ಬಂದಿರ್ಕಿಲ್ಲ ಅಂತಂದ್ರೆ ನೀವು ಅಪ್ಲೈ ಮಾಡಕ್ ಸಾಧ್ಯ ಇಲ್ಲ. ನಿಮ್ದು ಸ್ಪೋರ್ಟ್ಸ್ ಪರ್ಸನ್ಗಳು ಅಂದ್ರೆ ಏನೋ ಸ್ಟಡಿ ಕಡಿಮೆ ಆದ್ರೂ ಏನೋ ಒಂದು 50% ಮಾಡಿದ್ರಿಪ್ಪ ಅಂತಂದ್ರೆ ಮಾಡ್ರಿ. ಅಚೀವ್ಮೆಂಟ್ ನೋಡ್ರಿ ಇಲ್ಲೇ ಏನೇನು ಕೇಳ್ಯಾನಪ್ಪ ಅಂತಂತಂದ್ರೆ ಆಲ್ ಓವರ್ ಇಂಡಿಯಾ ಒಳಗ ಯಾವ್ದು ರಿಜಿಸ್ಟರ್ ಆಗಿರ್ತೈತಲ್ಲ ಅಂತ ಸರ್ಟಿಫಿಕೇಟ್ ಎಲ್ಲಾ ನಡೀತಾವ. ಹೋಗ್ರಿ ಏನಪ್ಪಾ ಅಂತಂದ್ರೆ ನಿಮ್ದು ಮೆಡಲ್ ಆಗಿರ್ತೈತಿ. ಖೇಲೋ ಇಂಡಿಯಾ ಇತ್ತಪ್ಪ ಅಂತಂದ್ರೆ ಜಲ್ದಿ ಸೆಲೆಕ್ಷನ್ ಆಗಿಬಿಡ್ತೈತಿ. ಯಾಕಪ್ಪ ಅಂತಂದ್ರೆ ಟಾರ್ಗೆಟ್ ರೀಚ್ ಆಗಿ ಸೆಲೆಕ್ಷನ್ ಆಗಿರ್ತಾರೆ ಅವ್ರು. ಖೇಲೋ ಇಂಡಿಯಾ ನಿಮ್ದೇನಾದ್ರು ಆಗಿತ್ತಂತಂದ್ರೆ 100% ತಗೋತಾರ. ನೋಡ್ರಿ ಭಾಳ ಅಂದ್ರೆ ಭಾಳ ಈಗ ನೋಡ್ರಿ ಕ್ರಿಕೆಟರ್ಸ್ಗಳಿಗೆ ಹಂಗ ಶೂಟಿಂಗ್ದವ್ರಿಗೆ ಚೆಸ್ದವ್ರಿಗೆ ಜಲ್ದಿ ಅಂದ್ರೆ ನೀವು ಕಂಟ್ರಿ ರೆಪ್ರೆಸೆಂಟ್ ಮಾಡುವ ಹಂಗ ನಿಮಗೆ ಪುಷ್ ಮಾಡ್ತಾರ ಅವ್ರು. ನಾನು PDF ಒಳಗೆ ಕಳಿಸ್ಕೊಡ್ತೇನೆ ನಿಮ್ಗೆ. ಏನಪ್ಪಾ ಅಂತಂತಂದ್ರೆ ನೋಡ್ರಿ ಮೆಡಿಕಲ್ದು ಇಷ್ಟೆಲ್ಲ ಇರ್ತೈತಿ. ಮಿನಿಮಮ್ ಹೈಟ್ ಅಂತೂ ತಲೆ ಕೆಡಿಸ್ಕೋಬೇಡ್ರಿ, 152 ಇರ್ತೈತಿ. ನಿಮ್ಮ ಫಿಟ್ನೆಸ್ಸಿಗೆ ನಿಮ್ಮ ಇದಕ್ಕೆ ಕರೆಕ್ಟಾಗಿ ಕೊಟ್ಟಿರ್ತಾರ ಅವ್ರ. ನೋಡ್ರಿ ಸ್ಯಾಲ್ರಿ ವಿಚಾರಕ್ಕೆ ಬಂತಂದ್ರೆ 4 ವರ್ಷದ ಸ್ಯಾಲ್ರಿ ಹಿಂಗೆ ಇರ್ತೈತಿ. ನಿಮ್ದು ಒಂದು ಸ್ವಲ್ಪ ವಿಡಿಯೋ ಟ್ಯಾಪ್ ಮಾಡಿ ಕೆಲಸ ತರಿಬಿ ನೋಡ್ರಿ. ಯಾಕಪ್ಪ ಅಂತಂತಂದ್ರೆ ವಿಡಿಯೋ ಭಾಳ ಲಾಂಗ್ ಹೋಗ್ತೈತಿ, ಯಾರು ನೋಡೋದಿಲ್ಲ ಅಂತ ಕೆಲಸ. ಇದೊಂದು PDF ನಾನು ನಿಮಗೆ ಕಳಿಸ್ಕೊಡ್ತೀನಿ. ಬೆಸ್ಟ್ ಅಪರ್ಚುನಿಟಿ ಐತಿ, ಮಿಸ್ ಮಾಡ್ಕೋಬೇಡ್ರಿ. ಇದೆಲ್ಲ ಪೂರ PDF ನೋಡ್ರಿ. ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಚೆಸ್, ಹಂಗ ಕ್ರಿಕೆಟ್ನು ಐತಿ ನೋಡ್ರಿ. ಸೈಕಲ್ ಐತಿ, ಸೈಕ್ಲಿಂಗ್ ಐತಿ, ಫುಟ್ಬಾಲ್, ಗಾಲ್ಫ್, ಜಿಮ್ನಾಸ್ಟಿಕ್, ಹ್ಯಾಂಡ್ಬಾಲ್, ಹಾಕಿ, ಕಬಡ್ಡಿ ನೋಡ್ರಿ. ರೈಟ್ ಕವರ್, ಲೆಫ್ಟ್ ಕವರ್, ರೈಟ್ ರೈಡರ್, ರೈಟ್ ಕಾರ್ನರ್ ಆ್ಯಂಡ್ ಆಲ್ರೌಂಡರ್ ಬೇಕಾಗಿದ್ದಾರೆ. ಕಂಟಿನ್ಯೂ ಆಗಿ ಒಂದು ಟೀಮ್ ರೆಡಿ ಮಾಡಿಬಿಡ್ತಾರೆ. ಲೋ ಟೆನ್ನಿಸ್ ಇದೈತಿ, ಮತ್ತು ಶೂಟಿಂಗದ್ದು ಎಲ್ಲ ಭಾಳ ಅದಾವ. ಸ್ವಿಮ್ಮಿಂಗ್ ಎಲ್ಲ ಆಲ್ ಸ್ಪೋರ್ಟ್ಸ್ ಅದಾವೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು PDF ನಾನು ಕಳಿಸ್ಕೊಡ್ತೇನೆ. ಬೇಕಾದ್ರೆ ಅಪ್ಲೈ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ. ಯಾರೆಲ್ಲ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಿದಾರಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಅಪ್ಲೈ ಮಾಡಕ್ಕೆ ಹೇಳ್ರಿ. 29ಕ್ಕೆ ಲಾಸ್ಟ್ ಡೇಟ್ ಇರ್ತೈತಿ. ಹಂಗೆ ಇಂಥ ಅಪ್ಡೇಟ್ ಕಂಟಿನ್ಯೂ ಆಗಿ ತೊಗೊಂಬರ್ತಿರ್ತೀನಿ. ಸ್ಪೋರ್ಟ್ಸ್ ಕೋಟಾದ್ದು ಮತ್ತು ಒಳ್ಳೆ ಪ್ರೈವೇಟ್ ಕಂಪನಿ ಜಾಬ್ ಅಪ್ಡೇಟ್ ತೊಗೊಂಬರ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆತಂತಂದ್ರೆ ಯಾರೆಲ್ಲ ನಿಮ್ಮ ಗ್ಯಾಂಗ್ಗಳಿಗೂ ನ್ಯಾಷನಲ್ಸ್ ಆಡಿರ್ತಾನಲ್ಲ ಅವನಿಗೆ ಇದನ್ನು ಕಳಿಸ್ರಿ ವಿಡಿಯೋ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್.